ಶಿವಮೊಗ್ಗದಲ್ಲಿ ಅಕಾಲಿಕ ಮಳೆ ಒಂದು ವಾರದಿಂದ ಕೂಡ ನಡೀತಾ ಇದೆ. ನಿನ್ನೆ ರಾತ್ರಿ ಅಂತೂ ಕೂಡ ಅತ್ಯಂತ ಘೋರ ಪ್ರಮಾಣದ ಸಿಡಿಲು ಮಿಂಚು ಅದರಿಂದ ಮಳೆ ಬಂದಿದೆ. ಇದರಿಂದ ಯಾವುದೇ ಜೀವಹಾನಿ ಆಗಲಿಲ್ಲ ಅಂದ್ರೂ ಕೂಡ ರಭಸವಾಗಿ ಸುರಿದಂಥ ಮಳೆಗೆ ಎಂದಿನಂತೆ ಕೆಲವು ತಗ್ಗು ಪ್ರದೇಶಗಳಲ್ಲಿ ಒಂದು ಸುಮಾರು 15ರಿಂದ 20 ಮನೆಗೆ, ಮುಖ್ಯವಾಗಿ RML ನಗರ, ಸಿಗೇಟಿಯ ಕೆಲವು ಭಾಗ, ಅಶ್ವಥ್ ನಗರ, ಚಾಲುಕ್ಯ ನಗರ, ಕೃಷಿ ನಗರದ ಒಂದೆರಡು ಮನೆಗಳಿಗೆ ನೀರು ನುಗ್ಗಿದೆ. ನಾವು ಇದಕ್ಕೆ ಸಮರೋಪಾದಿಯಲ್ಲಿ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಅದಕ್ಕೆ ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಥರ ಒಂದು ಟಾಸ್ಕ್ ಫೋರ್ಸ್ ರೆಡಿ ಇದೆ. ಇಮ್ಮಿಡಿಯೇಟಾಗಿ ಬಂದು ಕಂಪ್ಲೇಂಟ್ ಬಂದ ತಕ್ಷಣ ರಾತ್ರಿ ಎಲ್ಲ ಅಟೆಂಡ್ ಮಾಡಿ ಅದನ್ನೆಲ್ಲ ಡಿ ವಾಟರಿಂಗ್ ಮಾಡುವಂಥದ್ದು, JCB ಇಟಾಚಿಗಳ ಮೂಲಕ ಕೆಲಸ ಮಾಡಿಸುವಂಥದ್ದು ಮಾಡಿದ್ದೇವೆ. ಹಲವಾರು ಕಡೆ ಮರದ ರೆಂಬೆಗಳು ಕೂಡ ಮುರಿದಿರುವಂಥ ಇನ್ಸಿಡೆಂಟ್ಸ್ಗಳು ಗಮನಕ್ಕೆ ಬಂದಿದೆ. ಅದನ್ನು ಕೂಡ ತೆರವುಗೊಳಿಸಿದ್ದೇವೆ. ಯಾವುದೇ ಥರದ ಆಸ್ತಿ ಹಾನಿಯೇ ಆಗಲಿ, ಮನೆ ಕುಸಿತ ಆಗಲಿ, ಈ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಮಿಕ್ಕಿದೆಲ್ಲೂ ಕೂಡ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 24/7 ಒಂದು ಕಾಲ್ ಸೆಂಟರ್ ಕೂಡ ಓಪನ್ ಮಾಡ್ಕೊಂಡಿದ್ದೇವೆ. ಜೊತೆಗೆ ಬಹಳ ಮುಖ್ಯವಾಗಿ ರಾಜ ಕಾಲುವೆಗಳಿರ್ಬೋದು, UTP ಹಾದು ಹೋಗಿರುವಂಥ ಕಾಲುವೆ ಇರಬಹುದು, ಮತ್ತು ಬೃಹತ್ ಪ್ರಮಾಣದ ಮಳೆ ನೀರು ಚರಂಡಿ ಇರ್ಬೋದು, ಮತ್ತು ರಸ್ತೆ ಬದಿನಲ್ಲಿ ಸ್ಮಾರ್ಟ್ ಸಿಟಿ ಇತ್ಯಾದಿ ಯೋಜನೆಗಳಿಂದ ಕವರಿಂಗ್ ಸ್ಲ್ಯಾಬ್ ಹಾಕ್ಬಿಟ್ಟು ಕವರ್ ಮಾಡಿರುವಂಥದ್ದು ಇರ್ಬೋದು. ಅದೆಲ್ಲನೂ ಕೂಡ ರಸ್ತೆ ಬದಿ ಚರಂಡಿ ಮತ್ತು ಮಳೆ ನೀರು ಚರಂಡಿ ಎಲ್ಲ ಸಿಲ್ಟ್ಗಳನ್ನು ರಿಮೂವ್ ಮಾಡೋ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಒಂದು 15 ದಿನದಲ್ಲಿ ಸಮರೋಪಾದಿಯಲ್ಲಿ ಮಾಡ್ತೇವೆ. ಸೊ ಹಾಗಾಗಿ ಎಲ್ಲ ಪೂರ್ವ ತಯಾರಿಗಳನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಮಳೆ ನೀರು ನುಗ್ಗದಂತೆ ಮತ್ತು ಮುಂದಿನ ಪ್ರವಾಹ ಬರುವಂಥ ಸಂದರ್ಭಗಳು ಮತ್ತು ಮಾನ್ಸೂನ್ನ ಪ್ರಿವೆನ್ಷನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬೆಂಕಿ ನಗರದಲ್ಲಿ ಗೋಡೆ ಬಿದ್ದಿರೋ ಇನ್ಸಿಡೆಂಟ್ಗೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆಲ್ರೆಡಿ ಹೋಗಿದ್ದಾರೆ. ಮಹಜರ್ ಮಾಡಿ ರಿಪೋರ್ಟ್ ತೊಗೊಂಡು ಬರ್ತಾರೆ. ತಹಸೀಲ್ದಾರ್ ಆಫೀಸ್ಗೆ ಅದನ್ನು ವರದಿಯನ್ನು ಕೊಡ್ತೇವೆ. ಪಾರ್ಶ್ವಹಾನಿನ ಭಾಗಶಃ ಹಾನಿನ ಇದ್ರ ಮೇಲ್ಗಡೆ ಆ್ಯಕ್ಚುಲಿ ಬಂದು ಆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಆ್ಯಕ್ಚುಲಿ ಪರಿಹಾರವನ್ನು ನಾವು ರೆಕಮೆಂಡ್ ಮಾಡಿ ಕಳಿಸ್ತೇವೆ.